ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ MTS ಲೈಬ್ರರಿ ಅಸಿಸ್ಟೆಂಟ್ ಅದರ ಜೊತೆಗೆ ಇನ್ನೂ ಹಲವಾರು ಹುದ್ದೆಗಳನ್ನು ಕರೆಯುತ್ತಾರೆ. ಇದಕ್ಕೆ ಯಾವ ವಿದ್ಯಾರ್ಥಿಯದವರು ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋ ತಿಳಿಸ್ಕೊಡ್ತಾರೆ. ಬನ್ನಿ, ಇಲ್ಲಿ ನೋಡ್ಬೋದು. ಇಲ್ಲಿ 20/11/2024 ಅಫಿಷಿಯಲ್ ಆಗಿ ಗೌರ್ಮೆಂಟಿಂದ ನೋಟಿಫಿಕೇಶನ್ ಆಗೈತಿ. ಮತ್ತು ಆವತ್ತ ಕೂಡ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು 3/1/2025 ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರ್ತೈತಿ. ಇಷ್ಟರಲ್ಲಿ ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕೈತಿ. ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದು. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ಪೋಸ್ಟ್ಗಳು ನೋಡ್ಬೋದು, ಯಾವ ರೀತಿ ಪೋಸ್ಟ್ ಅದಾವಂತ. ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್, ಅದರ ಜೊತೆಗೆ ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು MTS ಅಂತ ಹುದ್ದೆಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಟೋಟಲ್ ಈ MTSನಲ್ಲಿ 12 ಹುದ್ದೆಗಳು ಇರ್ತವೆ. ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ನಲ್ಲಿ 4 ಹುದ್ದೆಗಳು, ಮತ್ತು ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟಲ್ಲಿ 1 ಹುದ್ದೆಗಳು. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಏಜ್ ನೋಡ್ಕೋಬೋದು. ಇಲ್ಲಿ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟಿಗೆ ಇಲ್ಲಿ ನೋಡ್ಬೋದು ಕನಿಷ್ಠ 18 ವರ್ಷ ಇರ್ತೈತಿ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 27 ವರ್ಷ ವಯಸ್ಸಿದ್ದವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಲೋವರ್ ಡಿವಿಷನ್ ಕ್ಲರ್ಕ್ದವ್ರಿಗೆ ನೋಡ್ಕೋಬೋದು. ಇಲ್ಲಿ ಕನಿಷ್ಠ 18 ಮತ್ತು ಗರಿಷ್ಠ 27 ಇರ್ತೈತಿ. ಮತ್ತು MTSಗೂ ಸೇಮ್ ಅದೇ ರೀತಿಯಾಗಿ ಕನಿಷ್ಠ 18 ಮತ್ತು ಗರಿಷ್ಠ 27 ವರ್ಷ ವಯಸ್ಸು ಇರ್ತೈತಿ. ಮತ್ತು ವಯಸ್ಸಿನಲ್ಲಿ ಸಡಿಲಿಕೆ ಕೂಡ ಇರ್ತೈತಿ. SC ST ಆದವರಿಗೆ 5 ವರ್ಷ ಇರ್ತೈತಿ. ಅದೇ ರೀತಿಯಾಗಿ OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಮತ್ತು ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತೈತಿ. ಇಲ್ಲಿ ನೋಡ್ಬೋದು ಯಾವ ರೀತಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ನೋಡ್ಕೋಬೋದು. ಇಲ್ಲಿ ನೋಡೋದಾದರೆ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ನೋಡ್ಕೋಬೋದು. ಇಲ್ಲಿ ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೈನ್ಸ್ನಲ್ಲಿ. ಮತ್ತು ಅದೇ ರೀತಿಯಾಗಿ ಲೋವರ್ ಡಿವಿಷನ್ ಕ್ಲರ್ಕ್ ನೋಡ್ಕೋಬೋದು. ಇಲ್ಲಿ ಸೆಕೆಂಡ್ PUC ಪಾಸ್ ಆದವರು ಹಾಕ್ಬೋದು ಇದಕ್ಕೆ. ಮತ್ತು ಟೈಪಿಂಗ್, ಕಂಪ್ಯೂಟರ್ ಟೈಪಿಂಗ್ ಬರ್ತಿರ್ಬೇಕು. ಇಲ್ಲಿ ನೋಡ್ಬೋದು 35 ವರ್ಡ್ಸ್ ಟೈಪಿಂಗ್ ಮಾಡ್ಬೇಕು ನೀವು ಪರ್ ಮಿನಿಟ್ ಒಳಗೆ. ಇಂಗ್ಲೀಷ್ ಒಳಗೆ, ಹಿಂದಿ ಒಳಗೆ ಇವು ಎರಡರೊಳಗೆ ಮಾತ್ರ ಟೈಪಿಂಗ್ ಮಾಡೋಕ್ಕಿರ್ತೈತಿ. ಮತ್ತು ಅದೇ ರೀತಿಯಾಗಿ MTSನು ಜಸ್ಟ್ 10th ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 10th ಯಾರು ಪಾಸ್ ಆಗಿರ್ತಾರಲ್ಲ ಅವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತಾರೆ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀಸ್ ನೋಡ್ಬೋದು. ಇಲ್ಲಿ ಟೋಟಲ್ ಆಗಿ 800 ರೂಪಾಯಿ ನೀವು ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಇಲ್ಲಿ ನೋಡ್ಬೋದು 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು 300 ರೂಪಾಯಿ ಪ್ರೊಸೆಸಿಂಗ್ ಫೀ ಇರ್ತೈತಿ. ಟೋಟಲ್ ಆಗಿ 800 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಇದೆಲ್ಲರಿಗೂ ಇರ್ತೈತಿ. SC ST OBC EWS ಎಲ್ಲ ವರ್ಗದವರಿಗೂ ಕೂಡ ಅಪ್ಲಿಕೇಶನ್ ಫೀಸ್ ಅಷ್ಟೇ ಐತಿ, 800 ರೂಪಾಯಿ ಇರ್ತೈತಿ. ಮತ್ತು ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೋಬೋದು. ಇಲ್ಲಿ ನೋಡೋದಾದರೆ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ನೋಡ್ಕೋಬೋದು. ಇಲ್ಲಿ ಜನರಲ್ ನಾಲೆಡ್ಜ್, ಮೆಂಟಲ್ ಅಬಿಲಿಟಿ, ರೀಸನಿಂಗ್, ಜನರಲ್ ಇಂಗ್ಲೀಷ್ ಈ ರೀತಿಯಾಗಿ ಇರ್ತೈತಿ. ಮತ್ತು ಟೋಟಲಾಗಿ 25 ಮಾರ್ಕ್ಸ್ ಇರ್ತೈತಿ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದೆ. ಮತ್ತು ಅದೇ ರೀತಿಯಾಗಿ ಲೋವರ್ ಡಿವಿಷನ್ ಕ್ಲರ್ಕು ಕೂಡ ನೋಡ್ಕೋಬೋದು. ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟೈತಪ್ಪ ಅಂತ ಇಲ್ಲಿ ನೋಡ್ಬೋದು. ಇದಕ್ಕೆ ಯಾವುದೇ ರೀತಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರೋದಿಲ್ಲ. ಟೋಟಲಾಗಿ 100 ಮಾರ್ಕ್ಸಿಗೆ ಇರ್ತೈತಿ ನಿಮಗೆ. ಇಲ್ಲಿ ನೋಡ್ಕೋಬೋದು. ಅದೇ ರೀತಿಯಾಗಿ MTS ನೋಡ್ಕೋಬೋದು. ಇಲ್ಲಿ 25 ಮಾರ್ಕ್ಸ್ ಕ್ವಾಲಿಫೈಯಿಂಗ್ ಇರ್ತೈತಿ. ಮತ್ತು 3 ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ. 3ಕ್ಕೂ ಕೂಡ ಸೇಮ್ ಟೈಮಿಂಗ್ ಇರ್ತೈತಿ. ಮತ್ತು 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಮತ್ತು ಯಾರು ಹಾಕಬೇಕಾಗತ್ತಿದ್ರಂತ ಇದನ್ನ ಅರ್ಜಿ ಹಾಕ್ಬೇಕಂತಿದ್ರಲ್ಲ ಅವ್ರು ಆದಷ್ಟು ಜಲ್ದಿ ಹಾಕಿರಿ. ಮತ್ತು ಇದ್ರ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದು. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ.